ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಿದ್ದೀನಿ. ನೆನ್ನೆ ತುಂಬ ಸ್ಟ್ರೈನ್ ಆಗಿದ್ದರಿಂದ ಮಲ್ಕೊಬಿಟ್ಟಿದ್ದೆ ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಸ್ಟ್ರೈನ್ ಆಗಿದೆ ಅಂದ್ಬಿಟ್ಟು ಪಿಜ್ಜಾ ತರಿಸಿದ್ರು ಡೊಮಿನೋಸಿಂದ. ನೋಡ್ಬೋದು ನನ್ನ ಮಗಳು ಕೆಚಪ್ ತೊಗೊಂಡು ಆಟ ಆಡ್ತಿದ್ದಾಳೆ. ನಾವೆಲ್ಲ ತಿಂತಿದ್ರೆ ನಾನು ಕೆಚಪ್ನ ಅಪ್ಲೈ ಮಾಡ್ತಿದ್ನಲ್ಲ ಪಿಜ್ಜಾಗೆ, ಅದನ್ನು ನೋಡ್ಬಿಟ್ಟು ಕೊಡ್ತಿದ್ದಾಳೆ ನನ್ನ ಮಗಳು ತಗೋ ಅಂತ. ಸೊ ಎಲ್ಲ ಪಿಜ್ಜಾ ಬರ್ಗರ್ ಏನು ತರಿಸಿದ್ರು ಅದನ್ನೆಲ್ಲ ತಿಂದು ನಾವು ನಂತರ ಏನೂ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಮನೇನ. ಸೊ ಹಾಗೆ ಅವರೆಲ್ಲ ವಾಕ್ ಹೋದರು. ನನ್ನ ಮಗಳನ್ನ ಕರ್ಕೊಂಡು ನನ್ನ ತಮ್ಮ ಮತ್ತು ಹಸ್ಬೆಂಡು ಸೈಕಲಲ್ಲಿ ರೌಂಡ್ ಓಡಿಸ್ತೀವಿ, ಹಂಗೆ ವಾಕ್ ಆಗುತ್ತೆ ಅಂತ ಅವರು ಹೋಗಿದ್ರು. ಸೊ ಇನ್ನು ನಾನು ನಮ್ಮ ಸ್ಯಾಂಡಿನ ಕರ್ಕೊಂಡು ವಾಕ್ ಆಗಿಬಿಡುತ್ತೆ ಅವನಿಗೂ ಒಂದು ಸಂಜೆ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಿದ್ದೆ. ಸೊ ನಂತರ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಬಿಡೋಣ, ಬೆಳಗ್ಗೆ ಏನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾಯಿದ್ರೆ ಇವ್ರ ಪಾಪ ವೆಯ್ಟ್ ಮಾಡ್ತಿದ್ರು ಕ್ಲೀನ್ ಮಾಡೋವರೆಗೂ ಆಚೆ. ಸೊ ನಂತರ ಹಸು ಬಂದಿತ್ತು ಮನೆ ಹತ್ರ ಅಂತ ಒಂದು ಸ್ವಲ್ಪ ತಿನ್ನೋಕ್ಕೇನೋ ಇಟ್ಟಿದ್ರೆ ನನ್ನ ಮಗಳು ಮತ್ತು ತಮ್ಮ ಗೇಟ್ ಹತ್ರ ನಿಂತ್ಕೊಂಡು ನನ್ನ ಮಗಳಿಗೆ ತೋರಿಸ್ತಾ ಇದ್ದ ನನ್ನ ತಮ್ಮ. ನನ್ನ ಮಗಳಂತೂ ಫುಲ್ ಡೀಪಾಗಿ ನೋಡ್ತಿದ್ದಾಳೆ ಏನು ಮಾಡ್ತಿದೆ ಅದು ಅಂತ. ಸೊ ನಂತರ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗಿದ್ದೆ ಇವತ್ತು. ಸೊ ಅಲ್ಲಿ ಸಖತ್ ರಶ್ ಇತ್ತು. ಆಮೇಲೆ ಅಲ್ಲಿ ಪ್ರಸಾದ ತೊಗೊಂಡು ಹಾಗೆ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು, ಮನೆಯಲ್ಲೇ ಇದ್ದು ಬೋರ್ ಆಗಿತ್ತು ಅಂದ್ಬಿಟ್ಟು ಹಾಗೆ ನಮ್ಮ ಮೈಸೂರಿನ ಹೆಸರಾಂತ ದೇವರಾಜ್ ಅರಸ್ ರೋಡ್ಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ನಂತರ ಹಾಗೆ ಬರ್ತಾ ಒಂದು ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಗೋಲ್ಗಪ್ಪ ಟ್ರೈ ಮಾಡಿ, ಹಾಗೆ ಸ್ವಲ್ಪ ಬಾಯಾರಿಕೆ ಆಯಿತು ಅಂದ್ಬಿಟ್ಟು ಮಿಲ್ಕ್ ಶೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಅವಕಾಡೋ ಮಿಲ್ಕ್ ಶೇಕ್ ತೊಗೊಂಡೆ. ನನ್ನ ತಮ್ಮ ಪೊಮೊಗ್ರಾನೇಟ್ ತೊಗೊಂಡಿದ್ದ. ಹಾಗೆಯೇ ಓರಿಯೋನು ಟ್ರೈ ಮಾಡೋಣ ಅಂದ್ಬಿಟ್ಟು ಓರಿಯೋ ಮಿಲ್ಕ್ ಶೇಕ್ ಒಂದು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ನಂತರ ಅದಾದಮೇಲೆ ಡಿನ್ನರ್ಗೆ ಪಾಪಡ್ ಬೇಕು ಅಂದ್ಬಿಟ್ಟು ನನ್ನ ತಮ್ಮ ಪಾಪಡ್ ತೊಗೊಳ್ತಾ ಇದ್ದ, ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ನಂತರ ಮನೆಗೆ ಬಂದು ನೋಡಿದ್ರೆ ಸರ್ಪ್ರೈಸು ಫುಲ್. ಏನಂದರೆ ನನ್ನ ಹಸ್ಬೆಂಡೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ನನಗೆ ಸ್ಟ್ರೈನ್ ಆಗಿತ್ತು ಅಂದ್ಬಿಟ್ಟು ಪಾಪ ಅವರೇ ಹೆಲ್ಪ್ ಮಾಡಿದ್ರು. ನಂತರ ನಮ್ಮ ಡಿ ಬಾಸ್ ಸಾಂಗ್ನ ಸ್ವಲ್ಪ ಹೊತ್ತು ಕೇಳಿ ಮೈಂಡ್ ರಿಫ್ರೆಶ್ ಮಾಡ್ಕೊಂಡ್ವಿ. ನಂತರ ಡಿನ್ನರ್ಗೆ ಪಾಪಡನ್ನ ಫ್ರೈ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳದೆಲ್ಲ ಊಟ ಆಗಿತ್ತು. ಸೊ ನಮ್ಮದೊಂದಿತ್ತು. ಅದಾದಮೇಲೆ ನೆಕ್ಸ್ಟು ಮೂವಿ ನೋಡೋಣ ಒಂದು ಹಾಗೆ ನೈಟ್. ಯೂಶ್ವಲಿ ನಾನು ನನ್ನ ತಮ್ಮ ಇದ್ದರೆ ಮೂವಿ ನೋಡೋದು ಜಾಸ್ತಿ, ಹಾಗಾಗಿ ಹಾರರ್ ಮೂವೀಸ್ ನೋಡ್ತೀವಿ ನೈಟ್ ಟೈಮು. ಸೊ 2 ಮೂವೀಸ್ನ ನೋಡಿದ್ವಿ, ಒಂದು ಇಂಗ್ಲೀಷ್ ಮತ್ತು ಇನ್ನೊಂದು ತಮಿಳ್ ಮೂವಿ ನೋಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.